ಹಾಯ್ ಹಲೋ ನಮಸ್ಕಾರ. ನೀವೇನಾದ್ರೂ ಹೊಸ ಗಾಡಿ ತಗೊಂತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ಫುಲ್ ನೋಡಿ. ಯಾಕಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಹೊಸ ಗಾಡಿ ತಗೊಂತಾರೆ, ಬಟ್ ಅದನ್ನ ಮೈಂಟೈನ್ ಮಾಡಲ್ಲ. ಮೈಂಟೈನ್ ಮಾಡಿಲ್ಲ ಅಂದ್ರೆ ಅದು ಕಲರ್ ಡಲ್ ಆದ್ರೆ ಮತ್ತೆ ಸ್ಕ್ರಾಚಸ್ ಆದ್ರೆ ಬೇರೆ ರೀಸೇಲ್ ಮಾಡಕ್ಕೆ ಅದು ಕಡಿಮೆ ರೇಟ್ಗೆ ಹೋಗುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ವೆಹಿಕಲ್ ತಗೊಂಡಾಗ ನಾವು ಅದನ್ನ ನೀಟಾಗಿ ಮೈಂಟೈನ್ ಮಾಡ್ಬೇಕು. ನಾನು ಈಗ ರೀಸೆಂಟ್ ಆಗಿ ಒಂದು ಹೊಸ ಗಾಡಿ ತಗೊಂಡೆ. ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾನು ಅಮೆಝಾನ್ ಇಂದ ಒಂದು ಗಾಡಿ ಕವರ್ನ ಆರ್ಡರ್ ಮಾಡಿದ್ದೀನಿ. ನೋಡೋಣ ಇವತ್ತು ಅದೊಂದು ರಿವ್ಯೂ ಮಾಡ್ತೀನಿ ಯಾವ ತರ ಇದೆ ಅಂತ. ನಾನ್ ನೋಡ್ದಂಗೆ ಅಮೆಝಾನ್ ಅಲ್ಲಿ ಒಳ್ಳೆ ರಿವ್ಯೂಸ್ ಇತ್ತು, ಬಟ್ ನೋಡ್ಬೇಕು ಅದು ವಾಟರ್ ಪ್ರೂಫ್ ಅಲ್ಲ, ಡಸ್ಟ್ ಪ್ರೂಫ್ ಮತ್ತೆ UV ಪ್ರೊಟೆಕ್ಟೆಡ್ ಮಾತ್ರ. ಬನ್ನಿ ಇವತ್ತು ಅದನ್ನ ಅನ್ಬಾಕ್ಸ್ ಮಾಡೋಣ, ಯಾವ ತರ ಇದೆ ಅಂತ ನೋಡೋಣ. ನೋಡಿ ಇದೆ ಪ್ಯಾಕಿಂಗ್ ಏನೋ ಚೆನ್ನಾಗಿದೆ. ಇವತ್ತು ಡೆಲಿವರಿ ಆಯ್ತು. ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು ಕವರ್ ಯಾವ ರೀತಿ ಇದೆ ಅಂತ, ಒಳಗಡೆ ಸ್ಟಿಚಸ್ ಮತ್ತೆ ಅದೆಲ್ಲ ಚೆಕ್ ಮಾಡೋಣ ಬನ್ನಿ. ಬರೀ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಕ್ಸ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಬಾಕ್ಸ್ ಏನೋ ದೊಡ್ಡದು, ಅದೇ ಕವರ್ ಮಾತ್ರ ಚಿಕ್ಕದು. ನೋಡೋಣ ಆ ತರ ನೀವು ಓಪನ್ ಮಾಡೋಣ ಬನ್ನಿ. ಓ, ಬ್ಯಾಗ್ ಕೊಟ್ಟಿದ್ದಾರೆ. ಲ್ಯಾಟ್ರಿ ಕವರ್ಗೆ ಒಂದು ಸಪರೇಟ್ ಬ್ಯಾಗ್ ಒಳಗಡೆ. ಈ ರೈನ್ ಕೋಟ್ಗೆಲ್ಲ ಕೊಟ್ಟಿರ್ತಾರಲ್ಲ ಆ ತರ ಬ್ಯಾಗ್ ಕೊಟ್ಟಿದ್ದಾರೆ. ಚೆನ್ನಾಗೇ ಇದೆ. ಇದು ಬಂದು 278 ರುಪೀಸ್ ಏನೋ ಆಯ್ತು. ಪ್ರೈಸ್ ರೇಂಜ್ಗೆ ಓಕೆ. ಸೇಮ್ ರೈನ್ ಕೋಟ್ ತರನೇ ಇದೆ. ನೋಡಿ, ಇದು ಮಿರರ್ಸ್ಗೆ ಸಪರೇಟ್ ಸ್ಟಿಚಿಂಗ್ ಮಾಡಿದ್ದಾರೆ. ಎರಡು ಕಡೆನೂ ಮಿರರ್ಸ್ಗೆ ಸಪರೇಟ್ ಸ್ಟಿಚಿಂಗ್ ಇದೆ. ಇದು ಫ್ರಂಟ್ ಸ್ಟಿಚಿಂಗ್ ಕ್ವಾಲಿಟಿ ನೋಡೋಣ ಬನ್ನಿ ಆ ತರ ಮಾಡಿದ್ದಾರೆ ಅಂತ. ಓಕೆ, ಒಂದ್ ರೇಂಜ್ಗೆ. ಇದು ಪ್ಲಾಸ್ಟಿಕ್ ಅಲ್ವಾ, ಸ್ಟಿಚಿಂಗ್ ಅಷ್ಟೊಂದು ಇದೆಯಲ್ಲ. ನೀವು ತಂದ್ರೆ ಸ್ಟಿಚಿಂಗ್ ಹಾಕ್ಸ್ಕೊಂಡ್ರೆ ಒಳ್ಳೇದ್ ಅನ್ಸುತ್ತೆ. ಓವರ್ ಓಕೆ, ಚೆನ್ನಾಗೇ ಇದೆ. ಬಟ್ ಗಾಡಿ ಫಿಟ್ ಆಗುತ್ತಾ ಇಲ್ವಾ ಒಂದ್ಸಲಿ ನೋಡ್ಬೇಕು. ನೋಡೋಣ, ಗಾಡಿ ಫಿಟ್ ಮಾಡಿ ನೋಡೋಣ. ಡಸ್ಟ್ ಪ್ರೂಫ್ ಅಷ್ಟೇ, ಇದು ವಾಟರ್ ಪ್ರೂಫ್ ಏನಿದೆ. ಓವರ್ ಓಕೆ. ಪ್ರೈಸ್ ತಕ್ಕಂತೆ ಮೆಟೀರಿಯಲ್ ಇದೆ, ತಗೊಬಹುದು. ಬನ್ನಿ ಈಗ ನಮ್ ಗಾಡಿಗೆ ಈ ಕವರ್ನ ಹಾಕಿ ಫಿಟ್ ಆಗುತ್ತಾ ಆಗಲ್ವಾ ಅಂತ ನೋಡೋಣ ಬನ್ನಿ. ನೋಡಿ, ಇದೆ ನಮ್ ಗಾಡಿ. ಹೊಸದಾಗಿ ತಗೊಂಡೆ, ಹೀರೋ ಎಕ್ಸ್ಟ್ರೀಮ್ 125R. ನೆಕ್ಸ್ಟ್ ನೋಡೋಣ, ಇದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ ಯಾವ ತರ ಇದೆ ಅಂತ ಗಾಡಿ. ಈಗ ಇದು ಫಿಟ್ ಆಗುತ್ತಾ ಆಗಲ್ವಾ ನೋಡೋಣ. ಫೈನಲಿ ಗಾಡಿಗೆ ನಾವು ಕವರ್ ಹಾಕಿದ್ವಿ. ನನ್ ಗಾಡಿ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ನ್ಯೂ ಮಾಡೆಲ್. ಹಿಂದೆಗಡೆ ನಂಬರ್ ಪ್ಲೇಟ್ ಸ್ವಲ್ಪ ಲೆಂತ್ ಕೊಟ್ಟಿದ್ದಾರೆ, ಅದಕ್ಕೆ ಹಿಂದೆಗಡೆ ಸ್ವಲ್ಪ ಶಾರ್ಟ್ ಅನ್ನಿಸ್ತು. ಅದನ್ನ ಬಿಟ್ರೆ ಓಕೆ. ಪಲ್ಸರ್ ಈ ರೇಂಜ್ ಅಲ್ಲಿರೋ ವೆಹಿಕಲ್ಸ್ಗೆಲ್ಲ ಫಿಟ್ ಆಗುತ್ತೆ. ನಾನು ಅಮೆಝಾನ್ ಅಲ್ಲಿ ನೋಡಿದ್ದು ಪಲ್ಸರ್ ಹಾಕಿದ್ರು, ಆ ಪಿಕ್ಚರ್ ಮಾತ್ರ ನೋಡಿದೆ, ಅದಕ್ಕೆ ತಗೊಂಡೆ ಆಗುತ್ತೇನೋ ಅಂತ. ಬಟ್ ನನ್ನ ವೆಹಿಕಲ್ ಸ್ವಲ್ಪ ಲಾಂಗ್ ಇದೆ. ಓಕೆ, ಕ್ವಾಲಿಟಿ ವೈಸ್ ಯಾಕಂದ್ರೆ ನಾನು 275 ರುಪೀಸ್ ಅಷ್ಟೇ ಅಲ್ವಾ ಕೊಟ್ಟಿರೋದು, ಅದಕ್ಕೋಸ್ಕರ ಒಂದ್ ರೇಂಜ್ಗೆ ಓಕೆನೆ. ನಿಮ್ಗೆ ಇನ್ನೂ ಕ್ವಾಲಿಟಿ ಬೇಕಿದ್ರೆ ಇನ್ನೂ ಸಿಗುತ್ತೆ. ಅದು ಯಾವ ತರ ಕ್ವಾಲಿಟಿ ಇದೆ ಅಂತ. ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕ್ವಾಲಿಟಿ ಅಂತ.
ನಾನು ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಓಕೆ, ಇದು ಇದರ ವಿಡಿಯೋ ಲೈನ್ ಕವರ್ದು. ನೆಕ್ಸ್ಟ್ ಈಗ ಗಾಡಿ ನೋಡಿದ್ರಲ್ಲ, ಆ ಗಾಡಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಸ್ಪೆಸಿಫಿಕೇಶನ್ಸ್ ಏನು, ಅದ್ರ ಮೈಲೇಜ್ ಎಷ್ಟು ಕೊಡುತ್ತೆ, ಅದ್ರ ಸ್ಪೀಡ್ ಏನು, ಮತ್ತೆ ಅದ್ರದ್ದು ಡಿಮೆರಿಟ್ಸು ಮತ್ತೆ ಮೆರಿಟ್ಸು ಡಿಮೆರಿಟ್ಸ್ ಅಂದ್ರೆ ಅದ್ರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನಾನು ನೆಕ್ಸ್ಟ್ ಒಂದು ವಿಡಿಯೋ ರಿವ್ಯೂ ಮಾಡ್ತೀನಿ. ನೀವೇನಾದ್ರೂ ಆ ವಿಡಿಯೋ ನೋಡ್ಬೇಕು ಅಂತ ಅನ್ಸಿದ್ರೆ, ನಿಮ್ಗೆ ಗಾಡಿ ಬಗ್ಗೆ ತಿಳ್ಕೊಬೇಕು ಅನ್ಸಿದ್ರೆ, ಈಗಲೇ ಹೋಗಿ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲೇ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ಅದು ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗ ನೋಡ್ಬೋದು ನೆಕ್ಸ್ಟ್ ಆ ಗಾಡಿ ಯಾವ ತರ ಇದೆ ಅಂತ. ನಿಮ್ಗೆ ನೋಡ್ಬೇಕಂದ್ರೆ ಹೀಗೆ ಮಾಡಿ. ಎಲ್ಲರಿಗೂ ನಮಸ್ಕಾರ.